ಕೇಳ್ತಾ ಇಲ್ಲ, ನಮ್ಮ ಪಾಲು ಕೇಳಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಇಲಾಖೆಯಲ್ಲಿ ಫಾರ್ ಯುವರ್ ಇನ್ಫಾರ್ಮೇಷನ್ ಐ ಹ್ಯಾವ್ ರಿಟರ್ನ್ ಇಟ್ ಟು ಧರ್ಮೇಂದ್ರ ಪ್ರಧಾನ್, ನಮ್ಮ ಎಜುಕೇಷನ್ ಮಿನಿಸ್ಟರ್ ಅನ್ಸುತ್ತೆ, ಧರ್ಮೇಂದ್ರ ಪ್ರಧಾನ್ ಅಲ್ಲ, ಧರ್ಮೇಂದ್ರ ಪ್ರಧಾನ್ ಯೂನಿಯನ್ ಮಿನಿಸ್ಟರಿಗೆ. ಏನು ಗೊತ್ತಾ, ಎಲ್ಲ ನೋಡಿ ಇವರು ಎಷ್ಟು ವರ್ಸ್ಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಯಾಕೆ ಅನುದಾನ ಕಡಿತ ಮಾಡ್ತಾರೆ. ದೇವರಂಥ ಸ್ಥಾನದಲ್ಲಿ ಇರ್ತಕ್ಕಂಥ ಮಕ್ಕಳಿಗೂ ಇವರು ಅನುದಾನ ಕಡಿತ ಮಾಡ್ತಾರೆ. ನಾನು ಲೆಟ್ರ್ ಬರೆದಿದ್ದೀನಿ, ಏನು ನಿಮಗೆ ಸರ್ವ ಶಿಕ್ಷಣ ಅಭಿಯಾನ ಅಂತ ಹೇಳಿದೆಯಲ್ಲ, ಒಂದೊಂದು ಸ್ಟೂಡೆಂಟಿಗೆ ಅಬೌಟ್ 5,500 to 6,000 rupees ಫಿಕ್ಸ್ ಮಾಡಿರ್ತಾರೆ. ಕರ್ನಾಟಕ ರಾಜ್ಯದ ಗಾತ್ರಕ್ಕೆ, ಆ ಎಜುಕೇಷನ್ ಕ್ವಾಲಿಟಿಗೆ 5,000 ಚಿಲ್ಡ್ರೆ, ತೆಲಂಗಾಣಗಿಷ್ಟು, ತಮಿಳ್ನಾಡಿಗಿಷ್ಟು, ಗುಜರಾತಿಗಿಷ್ಟು, ರಾಜಸ್ಥಾನಿಗೆ ಅವರಿಗೆಲ್ಲ 5,500, 7,000, 5,500, ಕೆಲವರಿಗೆ 6,000 ಬರ್ತಾಯಿದೆ. ನಮಗೆ ಎಷ್ಟು ಬರ್ತಾಯಿದೆ? 2,400, 2,800. ಇನ್ನೂ ಕೂಡ ದುಡ್ಡು ಬಿಡುಗಡೆ ಆಗಿಲ್ಲ. ನಮ್ಮ ಪಾಲು ಕೇಳೋದು ತಪ್ಪ? ತಗೊಂಡು ಹೋಗ್ತಾರೆ ಪುಕ್ಷಟೆ 4 ಲಕ್ಷ ಕೋಟಿನ ಟ್ಯಾಕ್ಸು ಬೇರೆ ರಾಜ್ಯಕ್ಕೆ ಕೊಡ್ತಾರೆ. ಇವರಿಗೆ ಏನು ಯೋಗ್ಯತೆ ಇದೆ? ಮಾನ ಮರ್ಯಾದೆ ಇಲ್ಲ ಅಂತ ಹೇಳ್ಬೇಕು ತಾನೆ ಇವರಿಗೆ? ನೀವ್ಯಾಕೆ? ನಾವು ಹೆಚ್ಚು ಕೇಳ್ತಾ ಇಲ್ಲಲ್ಲ, ನಮ್ಮ ಪಾಲು ಕೇಳ್ತಾ ಇದ್ದೀವಿ ರೀ, ನಮ್ಮ ರೈಟ್ಸ್ ಕೇಳ್ತಾ ಇದ್ದೀವಿ ರೀ. ಈ 25 ಜನರು ಬಾಯಿ ಮುಚ್ಕೊಂಡು ಕುತ್ಕೊಂಡಿದ್ದಾರಲ್ಲ, ಅವ್ರಿಗೆ ಧ್ವನಿ ಇಲ್ಲದೆ ಇರೋರು, ಅದಕ್ಕೆ ಹೋಗಿ ಧ್ವನಿ ಮಾಡ್ತೀವಿ. ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಇದು ಬಿಟ್ಟು ಇನ್ನೇನು ಕತೆ ಇಲ್ಲ. ವಿ ಆರ್ ಗೋಯಿಂಗ್ ಫಾರ್ ನಮ್ಮ ಪಾಲಿಗೆ. ಈ ಅಕಾಡೆಮಿಕ್ ಇಯರಿಗೆ ಆಗಲೇ ಬರೆದು ನಾನು ಕಮ್ಯುನಿಕೇಟ್ ಮಾಡಿದ್ದೀನಿ. ಫಸ್ಟ್ ಏನು ಮಾಡಿದೆ ನೋಡೋಣ, ಯಾಕೆ ಸುಮ್ಮನೆ ಮತ್ತೆ ಇದು ಅಂತ ಆಫೀಸರ್ಸ್ ಕಳಿಸ್ದೆ, ಮತ್ತು ಸೆಕೆಂಡ್ ಟೈಮ್ ಆಫೀಸರ್ಸ್ ಕಳಿಸ್ದೆ. ಅದಾದಮೇಲೆ ನಾನು ಫೋನ್ ಮಾಡಿ ಟೈಮ್ ಕೇಳಿದೆ. ನಾನಿದು ಮಾಧ್ಯಮದಲ್ಲಿ ನಿಮಗೆ ಹೇಳಲಿಲ್ಲ, ಯಾಕೆಂದರೆ ಈ ಟೈಮ್ ಕೊಟ್ಟಿಲ್ಲ ಅನ್ನೋದನ್ನೇ ದೊಡ್ಡ ನ್ಯೂಸ್ ಮಾಡ್ತೀರಿ ಅಂತ. ನಾನು ಟೈಮ್ ಕೇಳಿದ್ದೀನಿ, ಅಫಿಷಿಯಲಾಗಿ ಇಮೇಲ್ ಬರೆದಿದ್ದೀನಿ. ಅದಾದಮೇಲೆ ಮೊನ್ನೆ ಏನು ಮಾಡಿದೆ, ತಡಿಲಾರ್ದೆ ಲೆಟ್ರ್ ಕೊಟ್ಟೆ. ಅತ್ಲಾಗ ನಾನು ಯಾಕೆ ಹೋಗಿ ಕೊಡ್ಬೇಕು? ಯಾಕೆಂದರೆ ನಾನೇನು ಪ್ಯೂನ್ ಏನು ಅಲ್ಲಲ್ಲ. ಅವ್ರೊಂದು ವ್ಯವಸ್ಥೆ ಇರ್ತದೆ ನಮ್ಮ ಸರ್ಕಾರದಿಂದ, ಆ ವ್ಯವಸ್ಥೆ ಮೂಲಕ ಕಳಿಸಿದ್ದೀನಿ ಈಗಾಗಲೇ. ಯೂನಿಫಾರ್ಮಿಟಿ ಅಂದರೆ ಒಂದೊಂದು ರಾಜ್ಯಕ್ಕೆ ಒಂದು ಮಾರ್ಜಿನಲ್ 10-15% ಡಿಫ್ರೆನ್ಸಸ್ ಇರುತ್ತೆ. ಅಬೌಟ್ 1,500 to 6,000 rupees ಹೋಗಬೇಕು ಒಂದು ಸ್ಟೂಡೆಂಟಿಗೆ. ಒಂದು ತಲೆಗೆ ಇಷ್ಟು ಕೊಡಬೇಕು ಅನ್ನೋದು ಅದು ಫಿಕ್ಸ್ಡ್ ಆಗಿರ್ತದೆ. ಬಟ್ ನಮ್ಮ ಪಾಲು ಬಂದಿರೋದು ಬರೀ ಇಷ್ಟೇ. 1,700 crores ಡಿಫಿಷಿಯಟ್ರಿ ಸೆಂಟ್ರಲ್. ಬಟ್ ಸ್ಟಿಲ್ ಮಾನ್ಯ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಕೊಟ್ಟರು, ಮಕ್ಕಳಿಗೆ ಒಂದು ಮೊಟ್ಟೆ ಜಾಸ್ತಿ ಕೊಟ್ಟರು. ಈಗ ರಾಗಿ ಮಾಲ್ಟಿನೊಂದು ಸ್ವಲ್ಪ ದಿವಸದಲ್ಲಿ ಕೊಡ್ತಾ ಇದ್ದೀವಿ. ಕರೆಂಟ್ ಬಿಲ್ಲು, ನಿಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಕರೆಂಟ್ ಬಿಲ್ನ ಕಟ್ಟೋದು ಬೇಡ ಅಂದರು, ನೀರು ಬಿಲ್ ಕಟ್ಟೋದು ಬೇಡ ಅಂದರು. ಇದು ದೊಡ್ಡ ಕೆಲಸ ಅಲ್ಲನ್ರಿ ಇದು? ನಾನು ಸರ್ಕಾರದಿಂದ ನನಗೆ ಸಮಯ ಇಲ್ಲ ಅವ್ರ ಜೊತೆಗೆ ಕೂತ್ಕೊಂಡು ಈ ಸರಸ ಮಾಡೋದಕ್ಕೆ. ಆದರೆ ಕಂಪ್ಲೇಂಟು ಕೆಲವರು ನಮಗೆ ಹೇಳಿದ್ದಾರೆ, ನಾವು ಏನು ಮಾಡಬೇಕು ಸರ್ ಈ ಥರ ಕೂತ್ಕೊಂಡು ಕನ್ಫ್ಯೂಷನ್ ಮಾಡೋದು ಅಂತ. ನೀವು ಕೇಸ್ ಹಾಕಿ ಕಾನೂನು ಏನಿದೆ ಅದನ್ನು ಮಾಡಿ ಅಂತ ಹೇಳಿ ಮಾಡ್ತಾರೆ. ಸೇಮ್ ಅನಿಸುತ್ತೆ ಐ ಥಿಂಕ್. ಹೋದ ಸತಿನೂ ಅಷ್ಟೇ ಈ BJP ಅವರು ವಾಯ್ಸೇ ಎತ್ತಿಲ್ಲ. ಮೋಸ್ಟ್ಲಿ ಕೇಳಿರ್ತಾರೆ, ಚುಪ್ ಅಂದಿರ್ತಾರೆ. ಅವರು ಚುಪ್ ಅಂತ ಕೂತ್ಕೊಂಡಿರ್ತಾರೆ. ಜಾಸ್ತಿ ಹೋಗಿದೆ ಎಲ್ಲರಿಗೂ. ಐ ಕ್ಯಾನ್ ಫಾರ್ವರ್ಡ್ ದಟ್ ರೈಟ್ ನೌ. ಕಿಶೋರ್ ಅವರೇ, just give it to me. We'll just forward it immediately, including letter. Again, it's a public document. English or Kannada, ಅವ್ರಿಗೆ ಇಂಗ್ಲೀಷೇ ಇನ್ನೇನು ಇಲ್ಲ, ಇಂಗ್ಲೀಷೇ ಕೊಡಿ, ನಾನು ಈಗಲೇ ಫಾರ್ವರ್ಡ್ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.